Hello everyone, this is Sindhu, Assistant Professor, Department of Economics, GFGC Mitigation. Dear students, in previous class we discussed about theories of economic growth. In that we discussed classical theory of economic growth. Today we are going to discuss about Adam Smith theory of economic growth. Adam Smith is the father of economics, and he discussed the economic development process in his book An Enquiry into the Nature and Causes of Wealth of Nations, which was published in 1776. Let's discuss the important factors of Adam Smith theory. ಸ್ಟೂಡೆಂಟ್ಸ್, ನಾವು ಹಿಂದಿನ ತರಗತಿಯಲ್ಲಿ ಬೆಳವಣಿಗೆ ಸಿದ್ಧಾಂತಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲೂ ಬಹಳ ಪ್ರಮುಖವಾಗಿ ಸಾಂಪ್ರದಾಯಿಕ ಪಂಥದ ಅಭಿವೃದ್ಧಿ ಸಿದ್ಧಾಂತವನ್ನು ಚರ್ಚಿಸಿದ್ವಿ. ಅದರಲ್ಲಿ ಸಾಕಷ್ಟು ಜನ ಅರ್ಥಶಾಸ್ತ್ರಜ್ಞರು, ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು, ಆ್ಯಡಮ್ ಸ್ಮಿತ್ ಇರ್ಬೋದು, JBC, ಡೇವಿಡ್ ರಿಕಾರ್ಡೋ, ಇವರೆಲ್ಲರೂ ಕೂಡ ಅಭಿವೃದ್ಧಿಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ತಮ್ಮದೇ ಆಗಿರ್ತಕ್ಕಂಥ ಅಭಿಪ್ರಾಯಗಳನ್ನ ಮಂಡಿಸಿದರು. ಅದರಲ್ಲಿ ಆ್ಯಡಮ್ ಸ್ಮಿತ್ನ ಅಭಿಪ್ರಾಯ ಏನು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ, ಅದನ್ನು ಇವತ್ತಿನ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ಆ್ಯಡಮ್ ಸ್ಮಿತ್ನ ಅಭಿವೃದ್ಧಿ ಸಿದ್ಧಾಂತ. ಆ್ಯಡಮ್ ಸ್ಮಿತ್ ನಮ್ಮ ಅರ್ಥಶಾಸ್ತ್ರದ ಪಿತಾಮಹ. ಇವರು ಒಂದು ಬುಕ್ಕನ್ನು ಪಬ್ಲಿಷ್ ಮಾಡ್ತಾರೆ, ರಾಷ್ಟ್ರಗಳ ಸಂಪತ್ತಿನ ಸ್ವರೂಪ ಮತ್ತು ಕಾರಣಗಳ ಬಗೆಗೆ ಒಂದು ಸಂಶೋಧನೆ. 1776ರಲ್ಲಿ ಈ ಬುಕ್ಕನ್ನು ಪಬ್ಲಿಷ್ ಮಾಡ್ತಾರೆ. ಅದರಲ್ಲಿ ಅವರು ಅಭಿವೃದ್ಧಿಯ ಪ್ರಕ್ರಿಯೆಯ ಬಗ್ಗೆ ಡೀಟೇಲಾಗಿ ಹೇಳ್ತಾ ಹೋಗಿದ್ದಾರೆ. ಸೊ ಅದರಲ್ಲಿ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ಲಾ ಆಫ್ ನೇಚರ್, ಪ್ರಕೃತಿಯ ನಿಯಮ. ಆ್ಯಡಮ್ ಸ್ಮಿತ್ ಬಿಲೀವ್ಸ್ ಇನ್ ಲಾ ಆಫ್ ನೇಚರ್ ಇನ್ ಎಕನಾಮಿಕ್ ಟ್ರಾನ್ಸಾಕ್ಷನ್. ಆರ್ಥಿಕ ವ್ಯವಹಾರಗಳಲ್ಲಿ ಆ್ಯಡಮ್ ಸ್ಮಿತ್ ಬಹಳ ಮುಖ್ಯವಾಗಿ ಪ್ರಕೃತಿಯ ನಿಯಮ ತತ್ವ ಅಳವಡಿಕೆ ಆಗಿರುತ್ತೆ ಅಂತ ಹೇಳಿಬಿಟ್ಟು ನಂಬಿದ್ದಾನೆ. ಏನು ಪ್ರಕೃತಿಯ ನಿಯಮ ಅಂತ ಹೇಳಿದರೆ, ಆ್ಯಡಮ್ ಸ್ಮಿತ್ನ ಪ್ರಕಾರ ಆ್ಯಡಮ್ ಸ್ಮಿತ್ ಹೇಳೋ ಪ್ರಕಾರ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಹಿತಕ್ಕಾಗಿ, ತನ್ನ ಸ್ವಹಿತಕ್ಕಾಗಿ ಏನು ಕೆಲಸ ಮಾಡ್ಕೊಳ್ತಾನೆ ಅದು ಸಮಾಜಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಒಳಿತೇ ಆಗಿರುತ್ತೆ. ತನ್ನ ಹಿತಕ್ಕಾಗಿ, ತನ್ನ ಒಂದು ಆದಾಯಕ್ಕಾಗಿ, ತನ್ನ ಆದಾಯದ ದುಡಿಮೆಗಾಗಿ ಅವನು ಏನೆಲ್ಲ ಕೆಲಸ ಮಾಡ್ತಾನೆ ಅದು ಸಮಾಜಕ್ಕೆ ಒಂದು ರೀತಿಯಲ್ಲಿ ಒಳಿತಾಗ್ತಾ ಇರುತ್ತೆ ಅಂತ ಹೇಳ್ತಾನೆ. ಫಾರ್ ಎಕ್ಸಾಂಪಲ್, ಈಗ ರೈತ, ಅವನಿಗೆ ಕೃಷಿನೇ ಜೀವನಾಧಾರ. ಅವನ ಜೀವನಕ್ಕೋಸ್ಕರ ಅವನು ಕೃಷಿಯನ್ನು ಮಾಡ್ತಾ ಇರ್ತಾನೆ, ಆಹಾರ ಪದಾರ್ಥಗಳನ್ನ ಬೆಳೀತಾ ಇರ್ತಾನೆ. ಆದರೆ ಇದು ಇಡೀ ದೇಶಕ್ಕೆ, ಇಡೀ ಆರ್ಥಿಕ ವ್ಯವಸ್ಥೆಗೆ ಆಹಾರದ ಮೂಲವನ್ನು ಒದಗಿಸ್ತಾ ಇರುತ್ತೆ. ರೈತ ತನ್ನ ಹಿತಕ್ಕಾಗಿ ಕೃಷಿ ಮಾಡ್ತಿರ್ತಾನೆ, ತನ್ನ ಒಂದು ಜೀವನಾಧಾರಕ್ಕಾಗಿ ಬೆಳೆಯನ್ನು, ಆಹಾರ ಪದಾರ್ಥಗಳನ್ನ ಬೆಳೀತಾ ಇರ್ತಾನೆ. ಬಟ್ ಇಡೀ ಆರ್ಥಿಕ ವ್ಯವಸ್ಥೆಗೆ ಇಲ್ಲಿರ್ತಕ್ಕಂಥ ಅಷ್ಟು ಜನಸಂಖ್ಯೆಗೆ ಆಹಾರ ಪೂರೈಕೆ ಆಗ್ತಿರ್ತಕ್ಕಂಥದ್ದು ರೈತ ಬೆಳೆದಿರ್ತಕ್ಕಂತಹ ಆ ಒಂದು ಬೆಳೆಯಿಂದ. ಅಂದರೆ ರೈತನ ಸ್ವಹಿತ ಇಲ್ಲಿ ದೇಶದ ಇಡೀ ಆರ್ಥಿಕ ವ್ಯವಸ್ಥೆಗೆ ಜನಸಂಖ್ಯೆಗೆ ಆಹಾರವನ್ನು ಪೂರೈಕೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ವ್ಯಕ್ತಿಯ ಸ್ವಹಿತ ಸಮಾಜದ ಒಳಿತಿಗೆ ಕಾರಣ ಆಗುತ್ತೆ. ಇದನ್ನೇ ಪ್ರಕೃತಿಯ ನಿಯಮ ತತ್ವ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡ್ತೀವಿ. ಸೊ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಒಂದು ಆದಾಯಕ್ಕಾಗಿ, ತನ್ನ ಒಂದು ದುಡಿಮೆಗಾಗಿ ಏನೆಲ್ಲ ಕೆಲಸಗಳನ್ನು ಮಾಡ್ತಾ ಇರ್ತಾನೆ ಅದು ಸಮಾಜಕ್ಕೆ ಒಂದಲ್ಲ ಒಂದು ರೀತಿ ಒಳ್ಳೆಯದನ್ನೇ ಮಾಡ್ತಾ ಇರುತ್ತೆ ಅನ್ನುವಂಥದ್ದು ಆ್ಯಡಮ್ ಸ್ಮಿತ್ನ ಅಭಿಪ್ರಾಯ ಆಗಿರುತ್ತೆ. ಅದು ಇಂಡಸ್ಟ್ರಿಯಲಿಸ್ಟ್ ಆಗಿರ್ಬೋದು, ಲೇಬರ್ಸ್ ಆಗಿರ್ಬೋದು, ಟ್ರೇಡರ್ಸ್ ಆಗಿರ್ಬೋದು, ಕನ್ಸ್ಯೂಮರ್ಸ್ ಆಗಿರ್ಬೋದು. ಕನ್ಸ್ಯೂಮರ್ಸ್ ಈಗ ನಾವು ಪರ್ಚೇಸ್ ಮಾಡ್ತೀವಿ, ಟ್ರೇಡರ್ಸ್ ಇಟ್ಕೊಂಡಿದ್ದಾನಲ್ಲ, ಅವನಿಗೆ ಪರ್ಚೇಸ್ ಮಾಡಿದ್ರೆ ಅವ್ನಿಗೆ ಒಳಿತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಪರ್ಚೇಸ್ ಮಾಡೋಕ್ಕೆ ಹೋಗೋದಿಲ್ಲ. ನನ್ನ ರಿಕ್ವೈರ್ಮೆಂಟ್ ಇರುತ್ತೆ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ಗೆ, ನಾನು ಹೋಗಿ ಪರ್ಚೇಸ್ ಮಾಡ್ತೀನಿ. ಸೊ ದಟ್ ಈಸ್ ಲಾ ಆಫ್ ನೇಚರ್. ಇದನ್ನು ಇನ್ವಿಸಿಬಲ್ ಹ್ಯಾಂಡ್ ಅಂತ ಹೇಳಿಬಿಟ್ಟು ಆ್ಯಡಮ್ ಸ್ಮಿತ್ ಕರೀತಾನೆ. ಕಾಣದ ಕೈ ಕೆಲಸನ ನಿರ್ವಹಿಸ್ತಾ ಇರುತ್ತೆ ಇಲ್ಲಿ ಅಂತ ಹೇಳಿಬಿಟ್ಟು ಆ್ಯಡಮ್ ಸ್ಮಿತ್ ಹೇಳ್ತಾನೆ. ನೆಕ್ಸ್ಟ್ ಸೆಕೆಂಡ್ ಒನ್ ಬಂದುಬಿಟ್ಟು ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ. ನಾವು ಮಾರ್ಕೆಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದ್ರೇನು, ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಅಂದ್ರೇನು ಅನ್ನೋದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಏಕರೂಪ ವಸ್ತುಗಳು, ಏಕರೂಪ ಬೆಲೆಯನ್ನು ಹೊಂದಿರತಕ್ಕಂಥ ಒಂದು ಮಾರುಕಟ್ಟೆ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಆಗಿರುತ್ತೆ. ಆ್ಯಡಮ್ ಸ್ಮಿತ್ ದೇಶದ ಆರ್ಥಿಕ ವ್ಯವಸ್ಥೆ ಅಭಿವೃದ್ಧಿಯತ್ತ ಸಾಗಬೇಕು ಅಂತ ಹೇಳಿದರೆ ಆ ದೇಶ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನು ಹೊಂದಿರಬೇಕು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನು ಹೊಂದಿರಲಿಲ್ಲ ಅಂತ ಹೇಳಿದ್ರೆ ಅನುಭೋಗಿಗಳಿಗೆ ಅವರ ವಸ್ತುಗಳಿಗೆ ಸಂಬಂಧಪಟ್ಟಂತೆ, ವಸ್ತುಗಳನ್ನ ಕೊಂಡ್ಕೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಗೊಂದಲಗಳು ನಿವಾರಣೆ ಆಗೋದಿಲ್ಲ.
ಅಂತ ಹೇಳಿಬಿಟ್ಟು ಕೂಡ ಇವರು ಹೇಳ್ತಾ ಬರ್ತಾರೆ. ಸೊ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆ ಇದ್ದಾಗ ಮಾತ್ರ ಆರ್ಥಿಕ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಅಂತ ಹೇಳಿಬಿಟ್ಟು ಆ್ಯಡಮ್ ಸ್ಮಿತ್ ಅವರು ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಅನದರ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ಡಿವಿಷನ್ ಆಫ್ ಲೇಬರ್, ಶ್ರಮ ವಿಭಜನೆ. ಆ್ಯಡಮ್ ಸ್ಮಿತ್ನ ಬಹಳ ಪ್ರಮುಖವಾಗಿರ್ತಕ್ಕಂತಹ ಚರ್ಚಿತ ವಿಷಯ ಅಂತ ಹೇಳಿದರೆ ಶ್ರಮ ವಿಭಜನೆ, ಡಿವಿಷನ್ ಆಫ್ ಲೇಬರ್. ಶ್ರಮವನ್ನು ಹಂಚಿ ಮಾಡೋದು, ಕೆಲಸವನ್ನು ಹಂಚಿ ವಿಭಜಿಸಿ ಮಾಡ್ತಕ್ಕಂಥದ್ದು. ಹೀಗೆ ಮಾಡೋದ್ರಿಂದ ಉದ್ಯೋಗಾವಕಾಶಗಳು ಹೆಚ್ಚಾಗ್ತಾ ಹೋಗ್ತವೆ, ಜೊತೆಗೆ ಶ್ರಮದ ದಕ್ಷತೆ ಹೆಚ್ಚಾಗುತ್ತೆ, ಸಮಯದ ಉಳಿತಾಯ ಆಗುತ್ತೆ ಅನ್ನುವಂಥದ್ದು ಆ್ಯಡಮ್ ಸ್ಮಿತ್ನ ಅಭಿಪ್ರಾಯ ಆಗಿರುತ್ತೆ. ಜನಸಂಖ್ಯೆ ಹೇರಳವಾಗಿರ್ತಕ್ಕಂತಹ ಆರ್ಥಿಕ ವ್ಯವಸ್ಥೆಗಳಲ್ಲಿ ಡಿವಿಷನ್ ಆಫ್ ಲೇಬರ್ನ ಸಕ್ಸಸ್ಫುಲಿ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಅಂತ ಹೇಳಿ ಆ್ಯಡಮ್ ಸ್ಮಿತ್ ಹೇಳ್ತಾನೆ. ಯಾವಾಗ ಒಂದೇ ವರ್ಕನ್ನು ಒಬ್ಬನೇ ಮಾಡ್ತಾಯಿದ್ರೆ ಕಂಪ್ಲೀಟ್ ಅದರ ಬಗ್ಗೆ ಇರ್ತಕ್ಕಂಥ ಇನ್ಫಾರ್ಮೇಷನ್ ಏನಿದೆ, ಅದರ ದಕ್ಷತೆ ಏನಿದೆ, ಆ ಒಬ್ಬ ಲೇಬರ್ ಮಾತ್ರ ತಿಳ್ಕೊಳ್ತಾನೆ. ಅಂದರೆ ಅದ್ರ ಸಮಯ ತುಂಬ ಜಾಸ್ತಿ ತೊಗೊಳ್ತಾ ಹೋಗುತ್ತೆ. ಒಂದೇ ವರ್ಕನ್ನು ಒಬ್ಬ ಲೇಬರೇ ಮಾಡ್ತಾಯಿದ್ರೆ ಅದ್ರ ಟೈಮ್ ತುಂಬ ತೊಗೊಳುತ್ತೆ, ಪ್ರೊಡಕ್ಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಜಾಸ್ತಿ ಟೈಮ್ ತೊಗೊಂಡಷ್ಟು ಉತ್ಪಾದನಾ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಯಾವಾಗ ಇರ್ತಕ್ಕಂಥ ಕೆಲಸವನ್ನು ಹಂಚಿ ಮಾಡ್ತೀವೋ ಆಗ ಸಮಯದ ಉಳಿತಾಯನೂ ಆಗುತ್ತೆ, ಹಾಗೂ ಹೇರಳವಾಗಿರ್ತಕ್ಕಂಥ ಜನಸಂಖ್ಯೆಗೆ ಉದ್ಯೋಗಾವಕಾಶಗಳು ಕೂಡ ಹೆಚ್ಚಾಗ್ತಾ ಬರ್ತವೆ ಅಂತ ಹೇಳಿಬಿಟ್ಟು ಆ್ಯಡಮ್ ಸ್ಮಿತ್ ಹೇಳ್ತಾ ಬರ್ತಾನೆ. ಸೊ ಹಾಗಾಗಿ ಎಲ್ಲಿ ಡಿವಿಷನ್ ಆಫ್ ಲೇಬರ್ನ ಅಪ್ಲೈ ಮಾಡ್ಕೊಂಡಿರ್ತಾರೋ, ಎಲ್ಲಿ ಶ್ರಮ ವಿಭಜನೆಯ ತತ್ವ ಅಳವಡಿಕೆ ಆಗಿರುತ್ತೋ ಅಲ್ಲಿ ಆರ್ಥಿಕ ಅಭಿವೃದ್ಧಿ ಹೊಂದೋದಕ್ಕೆ ಸಾಧ್ಯತೆ ಇರುತ್ತೆ ಅಂತ ಹೇಳಿಬಿಟ್ಟು ಆ್ಯಡಮ್ ಸ್ಮಿತ್ ಅವರು ತಿಳಿಸ್ಕೊಡ್ತಾರೆ. ನೆಕ್ಸ್ಟ್ ಅನದರ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ಪ್ರೋಸೆಸ್ ಆಫ್ ಕ್ಯಾಪಿಟಲ್ ಫಾರ್ಮೇಷನ್, ಬಂಡವಾಳ ಸಂಗ್ರಹಣೆಯ ಪ್ರಕ್ರಿಯೆ. ಬಂಡವಾಳ ಸಂಗ್ರಹಣೆ ಬಗ್ಗೆ ಸಾಂಪ್ರದಾಯಿಕ ಪಂಥದವರೆಲ್ಲ ಅಭಿಪ್ರಾಯ ಒಂದೇ ಆಗಿತ್ತು. ಬಂಡವಾಳ ಸಂಗ್ರಹಣೆಯ ಪ್ರಮುಖ ಮೂಲ ಅವರ ಆದಾಯ ಮತ್ತು ಉಳಿತಾಯ, ದೇಶದಲ್ಲಿರ್ತಕ್ಕಂಥ ಆದಾಯದ ಪ್ರಮಾಣ ಮತ್ತು ಅವರ ಉಳಿತಾಯ ಮಾಡುವಂಥ ಸಾಮರ್ಥ್ಯ ಆ ದೇಶದ ಬಂಡವಾಳ ಸಂಗ್ರಹಣೆಯ ಪ್ರಮಾಣವನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳಿಬಿಟ್ಟು ಆ್ಯಡಮ್ ಸ್ಮಿತ್ ಕೂಡ ಒಪ್ಕೊಳ್ತಾರೆ. ಉಳಿತಾಯ ಮಾಡುವ ಸಾಮರ್ಥ್ಯ ಹೆಚ್ಚಿದ್ದಷ್ಟು ಬಂಡವಾಳ ಸಂಗ್ರಹಣೆಯ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ, ಹೂಡಿಕೆ ಹೆಚ್ಚಾಗಿ ಉತ್ಪಾದನಾ ಪ್ರಮಾಣ, ಉದ್ಯೋಗಾವಕಾಶಗಳೆಲ್ಲವೂ ಹೆಚ್ಚಾಗಿ ಆರ್ಥಿಕ ಅಭಿವೃದ್ಧಿ ಸಾಧನೆ ಆಗುತ್ತೆ ಅಂತ ಹೇಳಿಬಿಟ್ಟು ಆ್ಯಡಮ್ ಸ್ಮಿತ್ ಹೇಳ್ತಾರೆ. ಆದಾಯ ಇಲ್ಲಿ ಹೆಚ್ಚಿದ್ದಾಗ, ಆದಾಯದ ಪ್ರಮಾಣ ಹೆಚ್ಚಾದಾಗ ಉಳಿತಾಯ ಮಾಡ್ತಕ್ಕಂಥ ಸಾಮರ್ಥ್ಯನೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಬಟ್ ಇವ್ರು ಕೂಡ ಪ್ರಿಫರ್ ಮಾಡೋದು ಯಾರನ್ನು ಅಂತ ಹೇಳಿದರೆ, ಇಲ್ಲಿ ಸಾಮಾನ್ಯ ಜನರು, ಶ್ರಮಿಕ ವರ್ಗದವರು ಉಳಿತಾಯ ಮಾಡೋದಕ್ಕೆ ಕೇಪಬಲ್ ಇರೋದಿಲ್ಲ. ಆ್ಯಸ್ ಯೂಶ್ವಲ್ ಲ್ಯಾಂಡ್ ಲಾರ್ಡ್ಸ್, ಕ್ಯಾಪಿಟಲಿಸ್ಟ್ ಮಾತ್ರ ಉಳಿತಾಯ ಮಾಡೋದಕ್ಕೆ ಕೇಪಬಲ್ ಇರ್ತಾರೆ ಅಂತ ಹೇಳ್ಬಿಟ್ಟು ಆ್ಯಡಮ್ ಸ್ಮಿತ್ ಕೂಡ ಅದನ್ನೇ ಹೇಳ್ತಾರೆ. ನೆಕ್ಸ್ಟ್ ಅನದರ್ ಒನ್ ಈಸ್ ಇಂಪಾರ್ಟೆನ್ಸ್ ಆಫ್ ಪ್ರಾಫಿಟ್, ಲಾಭದ ಪ್ರಾಶಸ್ತ್ಯ. ಲಾಭ ಅಂತಕ್ಕಂಥದ್ದು ಬಹಳ ಮುಖ್ಯ ಸ್ಥಾನವನ್ನು ಪಡ್ಕೊಂಡಿರುತ್ತೆ ಈ ಒಂದು ಆ್ಯಡಮ್ ಸ್ಮಿತ್ನ ಸಿದ್ಧಾಂತದಲ್ಲಿ. ಅವನ ಪ್ರಕಾರ ಲಾಭ ಅನ್ನುವಂಥದ್ದು ಯಾವ ರೀತಿ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ರೆ, ಸಾಲವಾಗಿ ನೀಡುವ ಬಂಡವಾಳ ಮತ್ತು ಹೂಡಿಕೆ ಮಾಡುವ ಬಂಡವಾಳ ಎರಡನ್ನೂ ಕೂಡ ಇವನು ಲಾಭವಾಗಿಯೇ ಪರಿಗಣಿಸ್ತಾನೆ. ಸಾಲವಾಗಿ ನೀಡ್ತಿರ್ತಕ್ಕಂಥ ಬಂಡವಾಳ, ಸೊ ಬಡ್ಡಿಯನ್ನು ತಂದು ಕೊಡ್ತಾ ಇರುತ್ತೆ. ಹೂಡಿಕೆಯನ್ನು ಮಾಡುವ ಬಂಡವಾಳ, ಈಗ ನಾವು ಒಂದು ಉದ್ಯಮದಲ್ಲಿ ಹೂಡಿಕೆ ಮಾಡಿದ್ದೀವಿ ಅಂತ ಹೇಳಿದರೆ ಬರ್ತಕ್ಕಂಥ ಆದಾಯ ನಮಗೆ ಲಾಭವಾಗಿಯೇ ಪರಿಣಮಿಸಿರುತ್ತೆ. ಹಾಗಾಗಿ ಲಾಭದ ಬಗ್ಗೆ ಇವನು ಬಹಳ ಕ್ಲಿಯರಾಗಿ ಹೇಳ್ತಾನೆ. ಸಾಲವಾಗಿ ನೀಡುವ ಬಂಡವಾಳ ಮತ್ತು ಹೂಡಿಕೆ ಮಾಡುವ ಬಂಡವಾಳ ಇವೆರಡಕ್ಕೂ ದೊರೆಯುವಂತಹ ಪ್ರತಿಫಲವನ್ನು ನಾವು ಲಾಭ ಅಂತ ಹೇಳ್ಬಿಟ್ಟು ಕರಿಬೋದು ಅಂತ ಹೇಳಿಬಿಟ್ಟು ಹೇಳ್ತಾರೆ. ನೆಕ್ಸ್ಟ್ ಅನದರ್ ಒನ್ ಈಸ್ ರೋಲ್ ಆಫ್ ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿ ದರದ ಪಾತ್ರ. ಬಡ್ಡಿ ದರದ ಪಾತ್ರದ ಬಗ್ಗೆಯೂ ಕೂಡ ಹೇಳ್ತಾ ಹೋಗ್ತಾನೆ ಆ್ಯಡಮ್ ಸ್ಮಿತ್. ಈಗ ಲಾಸ್ಟಲ್ಲಿ ನಾನು ಹೇಳಿದೆ, ಲಾಭ ಸಿಗೋದು ಮೇಯ್ನ್ಲಿ ಸಾಲವಾಗಿ ನೀಡ್ತಕ್ಕಂಥ ಬಂಡವಾಳ ಮತ್ತು ಹೂಡಿಕೆ ಮಾಡುವ ಬಂಡವಾಳ ಇವೆರಡರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳಿಬಿಟ್ಟು, ಸಾಲವಾಗಿ ನೀಡುವ ಬಂಡವಾಳಕ್ಕೆ ಬಡ್ಡಿ ಸಿಗ್ತಾ ಇರುತ್ತೆ. ಈಗ ಬಂಡವಾಳದಾರ ಸಾಲ ನೀಡಿದ್ದಾನೆ ಅಂತ ಹೇಳಿದ್ರೆ ಆ ಸಾಲಕ್ಕೆ ಪ್ರತಿಫಲವಾಗಿ ಅವನು ಬಡ್ಡಿಯನ್ನು ಸ್ವೀಕಾರ ಮಾಡ್ತಿರ್ತಾನೆ. ಬಡ್ಡಿ ದರದ ಬಗ್ಗೆ ಆ್ಯಡಮ್ ಸ್ಮಿತ್ನ ಕಾನ್ಸೆಪ್ಟ್ ಏನಿತ್ತು ಅಂತ ಹೇಳಿದರೆ, ಸಮೃದ್ಧಿ ಹೆಚ್ಚಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ, ಜನಸಂಖ್ಯೆ ಹೆಚ್ಚಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಬಡ್ಡಿ ದರ ಕಡಿಮೆ ಆಗ್ತಿರುತ್ತೆ. ಬಡ್ಡಿ ದರ ಕಡಿಮೆ ಆದಂಥ ಸಂದರ್ಭದಲ್ಲಿ ಸಾಲಕ್ಕಿರ್ತಕ್ಕಂಥ ಬೇಡಿಕೆ ಅಧಿಕಗೊಳ್ತಾ ಹೋಗುತ್ತೆ.
ಈಗ ನಾವು ಯಾವಾಗಲೂ ಕಡಿಮೆ ಬಡ್ಡಿ ದರದಲ್ಲಿ ಸಾಲವನ್ನು ಪಡ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತೀವಿ. ಹಾಗಾಗಿ ಜನಸಂಖ್ಯೆ ಹೆಚ್ಚಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ, ಸಮೃದ್ಧಿ ಇರ್ತಕ್ಕಂಥ ಸಂದರ್ಭದಲ್ಲಿ ಬಡ್ಡಿ ದರ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇರುತ್ತೆ. ಯಾವಾಗ ಬಡ್ಡಿ ದರ ಕಡಿಮೆ ಆಗುತ್ತೋ ಆಗ ಸಾಲಕ್ಕೆ ಇರ್ತಕ್ಕಂಥ ಬೇಡಿಕೆ ಅಧಿಕಗೊಳ್ತಾ ಹೋಗುತ್ತೆ. ಸಾಲ ಪಡ್ಕೊಳ್ತಕ್ಕಂಥ ಪ್ರಮಾಣ ಜಾಸ್ತಿಯಾಗಿ ಆರ್ಥಿಕ ಚಟುವಟಿಕೆಗಳೆಲ್ಲವೂ ಕೂಡ ವಿಸ್ತೃತಗೊಳ್ತಾ ಹೋಗ್ತವೆ. ಬಟ್ ಇದು ಕಂಟಿನ್ಯೂಟಿ ಇರೋದಿಲ್ಲ. ನಿರಂತರವಾಗಿ ಇಳಿಕೆ ಆಗ್ತಾನೇ ಹೋಯಿತು ಅಂತಂದರೆ, ಗಣನೀಯ ಪ್ರಮಾಣದಲ್ಲಿ ಬಡ್ಡಿ ದರ ಇಳಿಕೆ ಆಗ್ತಾ ಹೋಯಿತು ಅಂತ ಹೇಳಿದರೆ, ಆವಾಗ ಬಂಡವಾಳದಾರ ಸಾಲ ಕೊಡೋದನ್ನು ನಿಲ್ಲಿಸ್ತಾನೆ, ಸ್ವತಃ ತಾನೇ ಬಂಡವಾಳವನ್ನು ಹೂಡಿಕೆ ಮಾಡೋದಕ್ಕೆ, ಉದ್ಯಮದಲ್ಲಿ ಹೂಡಿಕೆ ಮಾಡೋದಕ್ಕೆ ಮುಂದಾಗ್ತಾನೆ. ಹಾಗಾಗಿ ಬಡ್ಡಿ ದರ ಇಳಿಕೆ ಆದ್ರೂ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಹೂಡಿಕೆಯು ಅಧಿಕಗೊಳ್ಳುತ್ತೆ. ಬಡ್ಡಿ ದರ ಕಡಿಮೆ ಆದಾಗ ಸಾಲ ನೀಡ್ತಕ್ಕಂಥ ಪ್ರಮಾಣದಲ್ಲಾದರೂ ಆಗಿರ್ಬೋದು, ಅಥವಾ ಸ್ವತಃ ಬಂಡವಾಳದಾರರು ಬಂಡವಾಳವನ್ನು ಹೂಡಿಕೆ ಮಾಡೋದ್ರಿಂದ ಆದರೂ ಆಗಿರ್ಬೋದು. ಒಟ್ಟಿನಲ್ಲಿ ಆರ್ಥಿಕ ಪ್ರಗತಿ ಸಾಧನೆ ಆಗುತ್ತೆ ಅಂತ ಹೇಳಿಬಿಟ್ಟು ಆ್ಯಡಮ್ ಸ್ಮಿತರು ಹೇಳ್ತಾರೆ. ನೆಕ್ಸ್ಟ್ ಅನದರ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ದ ಪ್ರೊಸೆಸ್ ಆಫ್ ಡೆವಲಪ್ಮೆಂಟ್. ಅಭಿವೃದ್ಧಿಯ ಪ್ರಕ್ರಿಯೆಯ ಬಗ್ಗೆ ಕೂಡ ಇವರು ಹೇಳ್ತಾರೆ. ಅಭಿವೃದ್ಧಿಯ ಪ್ರಕ್ರಿಯೆ ಇದು ಒಂದು ಅಲ್ಪಾವಧಿ ಪ್ರಕ್ರಿಯೆ ಆಗಿರೋದಕ್ಕೆ ಸಾಧ್ಯತೆ ಇಲ್ಲ, ದೀರ್ಘಾವಧಿ ಪ್ರಕ್ರಿಯೆ ಆಗಿರುತ್ತೆ. ಎಲ್ಲ ಕ್ಷೇತ್ರಗಳು ಕೂಡ ಅಭಿವೃದ್ಧಿ ಹೊಂದಬೇಕು. ಇಲ್ಲಿ ಯಾವುದೋ ಒಂದು ಕ್ಷೇತ್ರ ಅಭಿವೃದ್ಧಿ ಹೊಂದಿದ್ರೆ ನಾವು ಅದನ್ನು ಅಭಿವೃದ್ಧಿ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಆರ್ಥಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಅಷ್ಟೂ ವಲಯಗಳು ಕೂಡ ಅಭಿವೃದ್ಧಿ ಹೊಂದಬೇಕು. ಕೃಷಿ ವಲಯ ಇರ್ಬೋದು, ಕೈಗಾರಿಕಾ ವಲಯ ಇರ್ಬೋದು, ವಾಣಿಜ್ಯ ವಲಯಗಳು, ಸೇವಾ ವಲಯಗಳೆಲ್ಲವೂ ಕೂಡ ಅಭಿವೃದ್ಧಿ ಹೊಂದಬೇಕು. ಒಂದಕ್ಕೊಂದು ಇಲ್ಲಿ ಅಭಿವೃದ್ಧಿ ಹೊಂದಿದಾಗ ಮಾತ್ರ ಇಡೀ ದೇಶದ ಆರ್ಥಿಕ ವ್ಯವಸ್ಥೆ ಬೆಳವಣಿಗೆ ಹಂತವನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ, ಸಮೃದ್ಧಿ ಹಂತವನ್ನು ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿಬಿಟ್ಟು ಆ್ಯಡಮ್ ಸ್ಮಿತ್ ಅವರು ಹೇಳ್ತಾರೆ. ಇಲ್ಲಿ ಜನಸಂಖ್ಯೆ ಏರಿಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬಂಡವಾಳದ ಕ್ರೋಢೀಕರಣ, ತಾಂತ್ರಿಕ ಪ್ರಗತಿ, ಅದ್ರ ಜೊತೆಗೆ ಮಾರುಕಟ್ಟೆ ವಿಸ್ತರಣೆ, ಡಿವಿಷನ್ ಆಫ್ ಲೇಬರ್, ಶ್ರಮ ವಿಭಜನೆ, ಇದು ಕೂಡ ಮುನ್ನಡ್ಕೊಂಡು ಹೋಗ್ತಾ ಇರಬೇಕು. ಆವಾಗ ಮಾತ್ರ ಅಭಿವೃದ್ಧಿ ಆಗೋದಕ್ಕೆ ಸಾಧ್ಯತೆ ಇರುತ್ತೆ. ಈ ಎಲ್ಲ ಫ್ಯಾಕ್ಟರ್ಸು ಇನ್ಕ್ರೀಸ್ ಆಗಬೇಕಂತ ಹೇಳಿದರೆ, ಹೆಚ್ಚಾಗಬೇಕಂತ ಹೇಳಿದರೆ ಟೇಕ್ ಟೈಮ್, ತುಂಬ ಟೈಮ್ ತಗೊಳ್ಳುತ್ತೆ. ಹಾಗಾಗಿ ಇದನ್ನು ನಾವು ದೀರ್ಘಾವಧಿಯ ಪ್ರಕ್ರಿಯೆ ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡ್ತಾ ಬರ್ತೀವಿ. ನೆಕ್ಸ್ಟ್ ಅನದರ್ ಒನ್ ಇಸ್ ಏಜೆಂಟ್ ಆಫ್ ಪ್ರೋಗ್ರೆಸ್. ಪ್ರಗತಿಯ ಪ್ರತಿನಿಧಿಗಳ ಬಗ್ಗೆ ಆ್ಯಡಮ್ ಸ್ಮಿತ್ ಅವರು ಹೇಳ್ತಾರೆ. ಪ್ರಗತಿಯ ಪ್ರತಿನಿಧಿಗಳು, ಒಂದು ಪ್ರಗತಿ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಬಹಳ ಪ್ರಮುಖವಾಗಿ ನಾವು ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ, ಯಾರಾದರೂ ಪ್ರತಿನಿಧಿಗಳು ಅಲ್ಲಿ ಅಭಿವೃದ್ಧಿಯ ಪ್ರಕ್ರಿಯೆಯನ್ನು ಮುನ್ನಡೆಸೋವಂಥವ್ರು ಆಗಿರಬೇಕು. ಫಾರ್ ಎಕ್ಸಾಂಪಲ್, ಇವರು ಹೇಳೋ ಪ್ರಕಾರ, ಆ್ಯಡಮ್ ಸ್ಮಿತ್ ಅವರು ಹೇಳೋ ಪ್ರಕಾರ, ಫಾರ್ಮರ್ಸ್, ಪ್ರೊಡ್ಯೂಸರ್ಸ್ ಆ್ಯಂಡ್ ಎಂಟರ್ಪ್ರಿನರ್ಸ್, ದೀಸ್ ಆರ್ ದ ಏಜೆಂಟ್ಸ್ ಆಫ್ ಪ್ರೋಗ್ರೆಸ್. ಪ್ರಗತಿಯ ಪ್ರತಿನಿಧಿಗಳು ಅಂತ ಹೇಳಿಬಿಟ್ಟು ಇವರು ರೈತರು, ಉತ್ಪಾದಕರು ಮತ್ತು ಉದ್ಯಮಿಗಳನ್ನ ಇವರು ಪ್ರಗತಿಯ ಕಾರ್ಯಭಾರಿಗಳು ಅಂತ ಹೇಳಿಬಿಟ್ಟು ಕನ್ಸಿಡರ್ ಮಾಡಿದ್ದಾರೆ. ಬಿಕಾಸ್ ರೈತ ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿ ಚಟುವಟಿಕೆಗಳನ್ನ ನೋಡ್ತಾ ಇರ್ತಾನೆ. ಸೊ ಕೃಷಿ ಇಡೀ ದೇಶದ ಆರ್ಥಿಕ ವ್ಯವಸ್ಥೆಗೆ ಆಹಾರದ ಮೂಲವನ್ನು ಆಗಿರ್ತಕ್ಕಂಥದ್ದು ನಮಗೆ ತಿಳಿದಿರ್ತಕ್ಕಂಥ ವಿಚಾರ. ಅದ್ರ ಜೊತೆಗೆ ರಾಷ್ಟ್ರೀಯ ಆದಾಯಕ್ಕೂ ಕೂಡ ಅದು ಅದರದ್ದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಸಲ್ಲಿಸ್ತಾ ಇರುತ್ತೆ. ಇನ್ನು ಪ್ರೊಡ್ಯೂಸರ್ಸ್, ಉದ್ಯಮಿಗಳು, ಉತ್ಪಾದನಾಕಾರರು, ಉದ್ಯಮಿಗಳು ಕೃಷಿಗೆ ಬೇಕಿರ್ತಕ್ಕಂತಹ, ಕೃಷಿ ಚಟುವಟಿಕೆಗಳಿಗೆ ಬೇಕಿರ್ತಕ್ಕಂಥ ಯಂತ್ರೋಪಕರಣಗಳನ್ನ ಉತ್ಪಾದನೆ ಮಾಡಿಕೊಡ್ತಿರ್ತಾರೆ. ಏನೇನು ರಿಕ್ವೈರ್ಮೆಂಟ್ ಇದೆಯೋ ಅಗ್ರಿಕಲ್ಚರ್ದು ಅದನ್ನೆಲ್ಲ ಸಪ್ಲೈ ಮಾಡ್ತಾ ಇರ್ತಾರೆ. ಸೊ ಒಂದಕ್ಕೊಂದಕ್ಕೆ ಇಂಟರ್ಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಬರ್ತೀವಿ. ಸೊ ಪ್ರಗತಿ ಅನ್ನುವಂಥದ್ದು ಈ 3 ಜನ ಕಾರ್ಯಭಾರಿಗಳಿಂದ, ಪ್ರತಿನಿಧಿಗಳಿಂದ ನಡೀತಾ ಇರುತ್ತೆ. ಹಾಗಾಗಿ ಇವರನ್ನು ಪ್ರಗತಿಯ ಪ್ರತಿನಿಧಿಗಳು ಅಂತ ಹೇಳಿಬಿಟ್ಟು ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್ ಅನದರ್ ಒನ್ ಈಸ್ ಫ್ರೀ ಇಂಟರ್ನ್ಯಾಷನಲ್ ಟ್ರೇಡ್, ಮುಕ್ತ ಅಂತಾರಾಷ್ಟ್ರೀಯ ವ್ಯಾಪಾರ. ವ್ಯಾಪಾರದ ಮೇಲೆ ಯಾವುದೇ ನಿರ್ಬಂಧಗಳು ಇರಕೂಡ್ದು. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ನಿರ್ಬಂಧಗಳು ಇರಕೂಡ್ದು. ಫ್ರೀ ಟ್ರೇಡ್ ಆಗಿರಬೇಕು, ನಿರ್ಬಂಧರಹಿತ ಮುಕ್ತ ವ್ಯಾಪಾರ ಆಗಿರಬೇಕು. ಆಗ ಮಾತ್ರ ನಮ್ಮ ದೇಶಕ್ಕೆ ವಿದೇಶಿ ವ್ಯಾಪಾರದಿಂದ ಸಿಗ್ತಕ್ಕಂಥ ಎಲ್ಲ ಪ್ರಯೋಜನಗಳು ಸಿಗೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿಬಿಟ್ಟು ಆ್ಯಡಮ್ ಸ್ಮಿತ್ ಅವರು ಹೇಳ್ತಾರೆ.
ಈಗ ನಾವು ರಕ್ಷಣಾ ವ್ಯಾಪಾರ ನೀತಿಯನ್ನು ಅನುಸರಿಸಿದ್ರೆ ಅದರಿಂದ ಹೆಚ್ಚು ಪ್ರಯೋಜನ ಸಿಗೋದಿಲ್ಲ, ವಿದೇಶಿ ವ್ಯಾಪಾರದ ಪ್ರಯೋಜನ ಸಿಗೋದಿಲ್ಲ. ಹಾಗಾಗಿ ಯಾವತ್ತೂ ಕೂಡ ಯಾವುದೇ ದೇಶದ ಆರ್ಥಿಕ ವ್ಯವಸ್ಥೆ ಆಗಿರಲಿ ಅದು ಫ್ರೀ ಇಂಟರ್ನ್ಯಾಷನಲ್ ಟ್ರೇಡ್ ಪಾಲಿಸಿನ ಅಪ್ಲೈ ಮಾಡ್ಕೊಳ್ಬೇಕು, ಮುಕ್ತ ವ್ಯಾಪಾರ ನೀತಿಯನ್ನು ಅಪ್ಲೈ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಥಿಯರಿ ಕೂಡ ಡೆವಲಪ್ ಮಾಡಿದ್ದಾರೆ, ದಟ್ ಈಸ್ ಆಬ್ಸಲ್ಯೂಟ್ ಕಾಸ್ಟ್ ಥಿಯರಿ, ನಿರಪೇಕ್ಷ ವೆಚ್ಚ ಸಿದ್ಧಾಂತವನ್ನು ಕೂಡ ಇವರು ಹೇಳಿದ್ದಾರೆ. ಇದರಲ್ಲಿ ಅವರು ಡೀಟೇಲಾಗಿ ಹೇಳಿದ್ದಾರೆ ಫ್ರೀ ಇಂಟರ್ನ್ಯಾಷನಲ್ ಟ್ರೇಡಿಂದಾಗಿ ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಪ್ರಯೋಜನಗಳು ಸಿಗುತ್ತೆ ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ಫ್ರೀ ಇಂಟರ್ನ್ಯಾಷನಲ್ ಟ್ರೇಡ್ ಇಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇನ್ ಆ್ಯಡಮ್ ಸ್ಮಿತ್ ಥಿಯರಿ. ಆ್ಯಂಡ್ ಅನದರ್ ಒನ್ ಈಸ್ ದ ಪಾಲಿಸಿ ಆಫ್ ನ್ಯೂಟ್ರಾಲಿಟಿ ಆರ್ ಲೈಸಫೇರ್ ಪಾಲಿಸಿ, ತಾಟಸ್ಥ್ಯ ನೀತಿ. ನಾನು ಈ ಹಿಂದೆ ಹೇಳ್ದಂಗೆ ಕ್ಲಾಸಿಕಲ್ ಎಕನಾಮಿಸ್ಟ್ ಆಲ್ಮೋಸ್ಟ್ ಆಲ್ ಸೇಮ್ ಫೀಚರ್ಸ್ನೇ ಅಸ್ಯೂಮ್ ಮಾಡ್ಕೊಂಡಿದ್ದಾರೆ. ಇವರೆಲ್ಲರೂ ಕೂಡ ಲೈಸಫೇರ್ ಪಾಲಿಸಿನ ತಾಟಸ್ಥ್ಯ ನೀತಿಯನ್ನು ಪ್ರಿಫರ್ ಮಾಡಿದ್ರು. ತಾಟಸ್ಥ್ಯ ನೀತಿ ಅಂತ ಹೇಳಿದ್ರೆ ಸರ್ಕಾರದ ಹಸ್ತಕ್ಷೇಪ ಇಲ್ದಲೇ ಇರ್ತಕ್ಕಂಥದ್ದು, ಆರ್ಥಿಕ ಚಟುವಟಿಕೆಗಳಲ್ಲಿ ಸರ್ಕಾರದ ಹಸ್ತಕ್ಷೇಪ ಇಲ್ದಲೇ ಇರ್ತಕ್ಕಂಥದ್ದು ಲೈಸಫೇರ್ ಪಾಲಿಸಿ. ಬಟ್ ಆ್ಯಡಮ್ ಸ್ಮಿತ್ ಇನ್ನೂ ಮುಂದುವರೆದು ಹೇಳ್ತಾನೆ, ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರಬೇಕು ಅಂತ ಹೇಳಿಬಿಟ್ಟು, ಫಾರ್ ಎಕ್ಸಾಂಪಲ್ ಇಂಟರ್ನಲಿ ಡಿಸ್ಪ್ಯೂಟ್ಸ್ ಆಗ್ತಾ ಇರುತ್ತೆ, ಆಂತರಿಕ ಗಲಭೆಗಳು ನಡೀತಾ ಇರುತ್ತೆ, ಬಾಹ್ಯ ದಾಳಿಗಳು ಬರ್ತಾ ಇರ್ತವೆ, ಬೇರೆ ರಾಷ್ಟ್ರಗಳ ಆಕ್ರಮಣ ಮಾಡ್ತಾ ಇರ್ತಾರೆ, ಅವುಗಳನ್ನ ತಡೆಯೋದಿರ್ಬೋದು, ಅಥವಾ ಕಾನೂನು ಮತ್ತು ನ್ಯಾಯಾಡಳಿತ ನಿರ್ವಹಣೆ ಮಾಡೋದಿರ್ಬೋದು, ಲೋಕೋಪಯೋಗಿ ಕಾರ್ಯಗಳನ್ನು ಕೈಗೊಳ್ಳೋದಿರ್ಬೋದು, ಮತ್ತು ಇರ್ತಕ್ಕಂಥ ಎಲ್ಲ ಜನರಿಗೆ ಶಿಕ್ಷಣವನ್ನು ಒದಗಿಸೋದಿರ್ಬೋದು. ಇಷ್ಟು ಕೆಲಸಗಳನ್ನ ಸರ್ಕಾರ ಮಾಡ್ಬೋದು ಅಂತ ಹೇಳಿಬಿಟ್ಟು ಇವರು ಆ್ಯಡಮ್ ಸ್ಮಿತ್ ಅವರು ತಿಳಿಸ್ಕೊಡ್ತಾರೆ. ಆ್ಯಂಡ್ ಲಾಸ್ಟ್ ಒನ್ ಸ್ಟೇಷನರಿ ಸ್ಟೇಟ್, ನಿಶ್ಚಲ ಸ್ಥಿತಿ. ಇದೇ ರೀತಿ ಎಕನಾಮಿಕ್ ಡೆವಲಪ್ಮೆಂಟ್ ಪ್ರೋಸೆಸ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಯಾವಾಗ ಸಮೃದ್ಧಿ ಹಂತವನ್ನು ತಲುಪುತ್ತೆ ಅದು ಹಾಗೆ ಕಂಟಿನ್ಯೂ ಆಗೋದಿಲ್ಲ. ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಸ್ಟೇಬಲಾಗಿ ಹಾಗೆ ಇರೋದಿಲ್ಲ, ಎಗೈನ್ ಡಿಕ್ಲೈನ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಆರ್ಥಿಕ ಅಭಿವೃದ್ಧಿ ಹಂತ ಕುಂಠಿತಗೊಳ್ಳೋದಕ್ಕೆ ಪ್ರಾರಂಭ ಆಗ್ತಾ ಬರುತ್ತೆ. ಯಾವಾಗ ಬಂಡವಾಳ ಹೆಚ್ಚಾಗಿ ಉದ್ಯೋಗಾವಕಾಶಗಳು ಎಲ್ಲ ಹೆಚ್ಚಾಗ್ತಾ ಬರುತ್ತೆ, ಕೂಲಿಯ ಮಟ್ಟ ಎಲ್ಲ ಹೆಚ್ಚಾಗ್ತಾ ಇರುತ್ತೆ, ಅದೇ ಸಂದರ್ಭದಲ್ಲಿ ಜನಸಂಖ್ಯೆಯ ಪ್ರಮಾಣವೂ ಕೂಡ ಹೆಚ್ಚಾಗ್ತಿರುತ್ತೆ. ಯಾವಾಗ ಜನಸಂಖ್ಯೆಯ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೋ ಆಗ ಉದ್ಯೋಗವನ್ನು ಪಡ್ಕೊಳ್ತಕ್ಕಂಥ ಶ್ರಮಿಕರಲ್ಲೇ ಸ್ಪರ್ಧೆ ಉಂಟಾಗೋದಕ್ಕೆ ಪ್ರಾರಂಭ ಆಗುತ್ತೆ. ಜನಸಂಖ್ಯೆ ಹೆಚ್ಚಾದಷ್ಟು ಕೂಡ ನಿರುದ್ಯೋಗದ ಪ್ರಮಾಣ ಹೆಚ್ಚಾಗಿರುತ್ತೆ. ಸೊ ಆಗ ಶ್ರಮಿಕ ವರ್ಗದಲ್ಲೇ ಒಂದು ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಕೂಲಿಯ ಪ್ರಮಾಣ ಕಡಿಮೆ ಆಗುತ್ತೆ. ಯಾವಾಗ ಲೇಬರ್ಸ್ ಮಧ್ಯೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೋ ಸೊ ಆವಾಗ ಕೂಲಿ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಈ ಒಂದು ಪ್ರೋಸೆಸ್ ನಾವು ಕ್ಯಾಪಿಟಲಿಸ್ಟಲ್ಲೂ ನೋಡ್ತೀವಿ. ಬಂಡವಾಳಶಾಹಿಗಳಲ್ಲಿ ಸ್ಪರ್ಧೆ ಹೆಚ್ಚಾಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲೂ ಕೂಡ ಲಾಭದ ಪ್ರಮಾಣ ಕುಸಿತ ಹೊಂದಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ. ಹೀಗೆ ಕೂಲಿ ಲಾಭಗಳು ಯಾವಾಗ ಕಡಿಮೆ ಆಗ್ತಾ ಬರ್ತವೋ ಆಟೋಮೆಟಿಕ್ಲಿ ಆ ದೇಶದ ಉಳಿತಾಯದ ಸಾಮರ್ಥ್ಯ, ಹೂಡಿಕೆ ಪ್ರಮಾಣ, ಎಲ್ಲ ಆರ್ಥಿಕ ಚಟುವಟಿಕೆಗಳು ಕಡಿಮೆಗೊಳ್ಳೋದಕ್ಕೆ ಪ್ರಾರಂಭ ಆಗುತ್ತೆ. ಸೊ ಈ ಕಡಿಮೆಗೊಂಡು ಕೂಲಿಯ ಮಟ್ಟ ಇರ್ಬೋದು, ನೈಸರ್ಗಿಕ ಸಂಪನ್ಮೂಲಗಳಿರ್ಬೋದು, ಲಾಭಗಳಿರ್ಬೋದು, ಇವೆಲ್ಲವೂ ಯಾವಾಗ ಕಡಿಮೆ ಆಗ್ತಾ ಬರುತ್ತೋ ಆಟೋಮೆಟಿಕ್ಲಿ ಆರ್ಥಿಕ ಅಭಿವೃದ್ಧಿ ಅಂತಕ್ಕಂಥದ್ದು ಜಡಸ್ಥಿತಿಯನ್ನು ತಲುಪುತ್ತೆ, ಸ್ಟೇಷನರಿ ಸ್ಟೇಟ್ನ ರೀಚ್ ಆಗುತ್ತೆ ಅಂತ ಹೇಳಿಬಿಟ್ಟು ಆ್ಯಡಮ್ ಸ್ಮಿತ್ ಅವರು ತಿಳಿಸಿದ್ದಾರೆ. ಸೊ ಇದಿಷ್ಟು ಫ್ಯಾಕ್ಟರ್ಸ್ ಆ್ಯಡಮ್ ಸ್ಮಿತ್ ತನ್ನ ಅಭಿವೃದ್ಧಿಯ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ಹೇಳಿರ್ತಕ್ಕಂಥ ಕೆಲವೊಂದು ಪ್ರಮುಖ ಅಂಶಗಳಾಗಿರುತ್ತವೆ. ನೆಕ್ಸ್ಟ್ ಆ್ಯಡಮ್ ಸ್ಮಿತ್ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಟೀಕೆಗಳಿದ್ದಾವೆ. ಸೊ ಅವುಗಳನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.